ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಾಲ ಬಿಚ್ಚಿದ ಬಾಂಗ್ಲಾಗೆ ಭಾರತ ಯಾವ ರೀತಿ ಉತ್ತರ ಕೊಟ್ಟಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಮ್ಯಾನ್ಮಾರ್ನ ಅರಕಾನ್ ಆರ್ಮಿ ಬಾಂಗ್ಲಾ ದೇಶಕ್ಕೆ ನುಗ್ಗೋದಕ್ಕೆ ಸಜ್ಜಾಗಿದೆ. ಅರಕಾನ್ ಆರ್ಭಟ ಶುರುವಾದರೆ ಬಾಂಗ್ಲಾದ ಒಂದು ಭಾಗ ಅರಕಾನ್ ಆರ್ಮಿಯ ಪಾಲಾಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಇದರ ಮಧ್ಯೆ ಬಾಂಗ್ಲಾದಲ್ಲಿ ಅದೊಂದು ಬೆಳವಣಿಗೆ ನಡೆದಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಸದ್ಯ ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ಆಡಳಿತದಲ್ಲಿದೆ. ದೇಶದ ಚುಕ್ಕಾಣಿಯನ್ನ ಯೂನಸ್ ಹೊತ್ಕೊಂಡಿದ್ದಾರೆ. ಈ ಯೂನಸ್ ಸಾಮಾನ್ಯ ಆಸಾಮಿಯಲ್ಲ. ತನ್ನ ಕೈಗೆ ಅಧಿಕಾರ ಬರ್ತಾ ಇದ್ದಂತೆ ಸರ್ವಾಧಿಕಾರಿ ರೀತಿ ವರ್ತನೆ ಮಾಡೋದಕ್ಕೆ ಶುರು ಮಾಡಿದ್ದ ಈ ಯೂನಸ್ ಚುನಾವಣೆ ಯಾವಾಗ ಮಾಡ್ತೀರಿ ಅಂತ ಕೇಳಿದರೆ ಸದ್ಯಕ್ಕಂತೂ ಚುನಾವಣೆಯ ವಿಚಾರವೇ ಇಲ್ಲ, ನಾನು ಒಮ್ಮೆ ದೇಶವನ್ನ ಸರಿ ಮಾಡ್ತೇನೆ, ಎಲ್ಲ ಸರಿ ಆದಮೇಲೆ ಚುನಾವಣೆಯ ವಿಷಯವನ್ನ ಮತ್ತೆ ನೋಡೋಣ ಅಂತ ಹೇಳಿಬಿಟ್ಟಿದ್ದ. ಈ ಮೂಲಕ ಇದ್ದಷ್ಟು ದಿನ ಅಧಿಕಾರವನ್ನ ಅನುಭವಿಸೋಣ ಅನ್ನೋದು ಆತನ ಪ್ಲಾನ್ ಆಗಿತ್ತು. ಆದರೆ ಇದೇ ಯೂನಸ್ ಈಗ ಚುನಾವಣೆಯ ದಿನಾಂಕವನ್ನೇ ಘೋಷಣೆ ಮಾಡಿದ್ದಾನೆ. ಚುನಾವಣೆಯ ಬಗ್ಗೆ ಸದ್ಯಕ್ಕೆ ಮಾತನಾಡಬೇಡಿ ಅಂತ ಹೇಳಿದ್ದ ಇದೇ ಆಸಾಮಿ ಈಗ ಇದ್ದಕ್ಕಿದ್ದ ಹಾಗೆ ಚುನಾವಣೆಯನ್ನ ಅನೌನ್ಸ್ ಮಾಡಿದ್ದಾನೆ. ಯೂನಸ್ ಇಂಥದೊಂದು ನಿರ್ಧಾರವನ್ನ ಪ್ರಕಟ ಮಾಡ್ತಾ ಇದ್ದಂತೆ ಬಾಂಗ್ಲಾ ಸೇರಿದಂತೆ ಇಡೀ ಜಗತ್ತಿಗೆ ಶಾಕ್ ಆಗಿದೆ. ಇದರ ನಡುವೆ ಯೂನಸ್ನ ತರಾತುರಿಯ ನಿರ್ಧಾರದ ಹಿಂದೆ ಇರುವ ಅಸಲಿ ಸತ್ಯ ಏನು ಅನ್ನೋದು ಗೊತ್ತಾಗಿದೆ. ಭಾರತದ ಒತ್ತಡವೇ ಯೂನಸ್ ಬಾಂಗ್ಲಾದಲ್ಲಿ ಚುನಾವಣೆ ಘೋಷಣೆ ಮಾಡೋದಕ್ಕೆ ಕಾರಣ ಅನ್ನೋದು ಈಗ ಗೊತ್ತಾಗಿದೆ. ಅಲ್ಲಿಗೆ ಭಾರತ ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಮಾಡುತ್ತೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಅಷ್ಟಕ್ಕೂ ಬಾಂಗ್ಲಾದಲ್ಲಿ ಚುನಾವಣೆ ಘೋಷಣೆಯಾಗೋದಕ್ಕೂ ಭಾರತಕ್ಕೂ ಏನ್ ಸಂಬಂಧ? ಈ ನಿರ್ಧಾರದ ಹಿಂದೆ ಭಾರತದ ಒತ್ತಡ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ? ಬಾಂಗ್ಲಾ ಮಧ್ಯಂತರ ಸರ್ಕಾರದ ಲೀಡರ್ ಭಾರತವನ್ನ ಕಂಡ್ರೆ ಭಯ ಪಡ್ತಾ ಇರೋದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಬಾಂಗ್ಲಾದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇದೆ. ಮಧ್ಯಂತರ ಸರ್ಕಾರದ ನಾಯಕತ್ವವನ್ನ ವಹಿಸಿಕೊಂಡಿರುವ ಯೂನಸ್ ತನ್ನ ಮನಸ್ಸಿಗೆ ಬಂದ ಹಾಗೆ ನಿಯಮಗಳನ್ನ ಮಾಡ್ತಾ ಇದ್ದಾನೆ. ಶೇಖ್ ಹಸೀನಾ ಆಡಳಿತ ಸರಿಯಿಲ್ಲ ಅಂತ ದೇಶದಿಂದಲೇ ಓಡಿಸಿದ ಅಲ್ಲಿನ ಜನ ಈಗ ಸರ್ವಾಧಿಕಾರದ ಆಡಳಿತವನ್ನ ನೋಡ್ತಾ ಇದ್ದಾರೆ. ಚುನಾವಣೆ ಯಾವಾಗ ಅಂತ ಕೇಳಿದರೆ ಯೂನಸ್ ಧಿಮಾಕಿನಿಂದಲೇ ಉತ್ತರ ಕೊಡ್ತಾ ಇದ್ದ. ಸದ್ಯಕ್ಕಂತೂ ಚುನಾವಣೆ ಇಲ್ಲ, ಎಲ್ಲವನ್ನ ನಾನೇ ನೋಡಿಕೊಳ್ತೇನೆ ಅಂತ ಅಹಂಕಾರದಿಂದ ವರ್ತನೆ ಮಾಡ್ತಾ ಇದ್ದ. ಆದರೆ ಇದ್ದಕ್ಕಿದ್ದ ಹಾಗೆ ಈತನ ವರ್ತನೆಯಲ್ಲಿ ಬದಲಾವಣೆ ಆಗಿದೆ. ಚುನಾವಣೆಯ ವಿಷಯ ಸದ್ಯಕ್ಕಿಲ್ಲ ಅಂತ ಹೇಳ್ತಾ ಇದ್ದ ಇದೇ ಯೂನಸ್ ಈಗ ಆದಷ್ಟು ಬೇಗದಲ್ಲೇ ಬಾಂಗ್ಲಾದಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಹೇಳಿಬಿಟ್ಟಿದ್ದಾನೆ. ಅದು ಕೂಡ ಕೇವಲ 6 ತಿಂಗಳ ಅವಧಿಯಲ್ಲಿ ಚುನಾವಣೆ ನಡೆಯಲಿದೆ ಅಂತ ಹೇಳಿಬಿಟ್ಟಿದ್ದಾನೆ. ಯೂನಸ್ ಈ ರೀತಿ ಇದ್ದಕ್ಕಿದ್ದಂತೆ ಬದಲಾವಣೆ ಆಗೋದಕ್ಕೆ ಕಾರಣ ಏನು ಅಂತ ಕೇಳಿದರೆ ಉತ್ತರ ಭಾರತ. ಹೌದು, ಬಾಂಗ್ಲಾದಲ್ಲಿ ಈಗ ಭಾರತದ ಒತ್ತಡ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಭಾರತ ಹೇಳಿದಂತೆ ಕೇಳದೇ ಇದ್ರೆ ಏನಾಗುತ್ತೆ ಅನ್ನೋದು ಯೂನಸ್ಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗೋದಕ್ಕೆ ಶುರುವಾಗಿದೆ. ಭಾರತದ ಮಾತು ಕೇಳದೇ ಇದ್ರೆ ಬಾಂಗ್ಲಾದ ಪತನ ಶುರುವಾಗುತ್ತೆ ಅನ್ನೋದು ಯೂನಸ್ಗೆ ಈಗ ಚೆನ್ನಾಗಿಯೇ ಅರ್ಥ ಆಗಿದೆ. ಹೀಗಾಗಿ ತರಾತುರಿಯಲ್ಲೇ ಚುನಾವಣೆಯ ಬಗ್ಗೆ ಮಾತನಾಡಿದ್ದಾನೆ. ಇದೆಲ್ಲ ಸರಿಯಪ್ಪ, ಭಾರತಕ್ಕೆ ಅಂತಹ ಅಗತ್ಯ ಏನಿತ್ತು? ಅವ್ರೇನ್ ಬೇಕಾದ್ರೂ ಮಾಡ್ಲಿ, ಏನ್ ಬೇಕಾದ್ರೂ ಸಾಯ್ಲಿ, ನಮ್ದೇ ಸಮಸ್ಯೆ 1000 ಇದೆ ಅಂತ ನೀವು ಕೂಡ ಕೇಳಬಹುದು. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಬಾಂಗ್ಲಾ ಭಾರತದ ನೆರೆಯ ದೇಶ. ನಮ್ಮ ನೆರೆಯ ದೇಶದಲ್ಲಿ ಸರ್ಕಾರಗಳು ಇಲ್ಲ ಅಂದ್ರೆ ಅದರಿಂದ ನಮಗೂ ಕೂಡ ಸಮಸ್ಯೆಯಾಗುತ್ತೆ. ಬಾಂಗ್ಲಾ ಸರ್ಕಾರ ಇಲ್ಲದೆ ಇರೋದ್ರಿಂದ ಭಯೋತ್ಪಾದಕರ ಅಟ್ಟಹಾಸ ಜೋರಾಗಿದೆ. ಅವರನ್ನ ಹೇಳುವವರು ಕೇಳುವವರು ಯಾರೂ ಇಲ್ಲ. ಹೀಗಾಗಿ ನಮ್ಮ ಪಕ್ಕದಲ್ಲಿ ಸ್ಥಿರತೆ ಇರೋದು ತುಂಬಾನೇ ಇಂಪಾರ್ಟೆಂಟ್. ನೆರೆಯ ದೇಶದಲ್ಲಿ ಸ್ಥಿರತೆ ಇಲ್ಲದಿದ್ರೆ ತುಂಬಾನೇ ಡೇಂಜರ್. ಹೀಗಾಗಿ ಭಾರತ ಫೀಲ್ಡ್ಗೆ ಇಳಿಯಲೇಬೇಕಾದ ಅನಿವಾರ್ಯತೆ ಇದೆ. ಸರಿಯಪ್ಪ, ಭಾರತ ಫೀಲ್ಡ್ಗೆ ಇಳಿದಿದೆ, ಒತ್ತಡವನ್ನ ಕೂಡ ಹಾಕಿದೆ, ಎಲ್ಲವೂ ಸರಿ. ಆದರೆ ಭಾರತದ ಮಾತನ್ನ ಬಾಂಗ್ಲಾ ಯಾಕೆ ಕೇಳಬೇಕು? ಬಾಂಗ್ಲಾಗೆ ಭಾರತವನ್ನ ಕಂಡ್ರೆ ಅಷ್ಟೊಂದು ಭಯಾನ ಅಂತ ನೀವು ಕೇಳಬಹುದು. ಕೇವಲ ಭಯ ಮಾತ್ರ ಅಲ್ಲ, ಭಾರತ ಅಂದ್ರೆ ಬಾಂಗ್ಲಾ ನಡುಗುತ್ತೆ. ಅದಕ್ಕೆ ಕಾರಣಗಳು ತುಂಬಾನೇ ಇದೆ. ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿಕೊಂಡು ಬಂದಂತೆ ಬಾಂಗ್ಲಾ ಹಲವಾರು ವಿಚಾರಗಳಿಗೆ ಭಾರತವನ್ನೇ ಅವಲಂಬಿಸಿಕೊಂಡಿದೆ. ವಿದ್ಯುತ್ನಿಂದ ಹಿಡಿದು ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನ ಭಾರತವೇ ಬಾಂಗ್ಲಾಗೆ ಒದಗಿಸ್ತಾ ಇರೋದು. ಹಿಂದಿನ ಸರ್ಕಾರದ ಜೊತೆ ಹಲವು ಒಪ್ಪಂದಗಳನ್ನ ಕೂಡ ಭಾರತ ಸರ್ಕಾರ ಮಾಡಿಕೊಂಡಿದೆ. ಹಲವು ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಕೂಡ ಭಾರತ ಬಾಂಗ್ಲಾದ ಜೊತೆ ಕೈಜೋಡಿಸಿತ್ತು. ಇದೆಲ್ಲ ಕೆಲಸಗಳು ಈಗ ಅರ್ಧದಲ್ಲಿ ನಿಂತಿದೆ. ಈ ಎಲ್ಲ ಕೆಲಸಗಳು ರೀಸ್ಟಾರ್ಟ್ ಆಗಬೇಕು ಅಂದ್ರೆ, ನಮ್ಮಿಂದ ನಿಮ್ಗೆ ನೆರವು ಬೇಕು ಅಂದ್ರೆ ಚುನಾವಣೆ ಮಾಡಿ, ಸರ್ಕಾರ ಆಡಳಿತಕ್ಕೆ ಬರಲಿ, ಆ ಸರ್ಕಾರದ ಜೊತೆ ನಾವು ಮಾತುಕತೆಯನ್ನ ಮಾಡ್ತೇವೆ,
ಅದು ಬಿಟ್ಟು ನಿಮ್ಮ ಮಧ್ಯಂತರ ಸರ್ಕಾರಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಕ್ಲಿಯರ್ ಆಗಿ ಭಾರತ ಹೇಳಿಬಿಟ್ಟಿದೆ. ಭಾರತ ಇಂಥದ್ದೊಂದು ಮಾತು ಹೇಳ್ತಾ ಇದ್ದಂತೆ ಯೂನಸ್ಗೆ ಏನೇನು ಮಾಡೋದಕ್ಕಾಗಲಿಲ್ಲ. ಕೊನೆಗೆ ಇನ್ನು 6 ತಿಂಗಳ ಒಳಗೆ ಚುನಾವಣೆ ನಡೆಯುತ್ತೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿಬಿಟ್ಟಿದ್ದಾನೆ. ಹೀಗೆ ಭಾರತ ಬಾಂಗ್ಲಾದ ಮೇಲೆ ಒತ್ತಡ ಹಾಕುತ್ತಿದ್ದಂತೆ ಅತ್ತ ಅಮೆರಿಕ ಹಾಗೂ ಬ್ರಿಟನ್ ಕೂಡ ಒತ್ತಡ ಹಾಕೋದಕ್ಕೆ ಶುರು ಮಾಡಿವೆ. ಮಧ್ಯಂತರ ಸರ್ಕಾರವೇ ಆಡಳಿತದಲ್ಲಿ ಇದ್ರೆ ಭಯೋತ್ಪಾದನಾ ಚಟುವಟಿಕೆಗಳು ಹೆಚ್ಚಾಗುತ್ತೆ, ಹೀಗಾಗಿ ಆದಷ್ಟು ಬೇಗ ಚುನಾವಣೆ ನಡೆಸಿ ಅಂತ ಬಾಂಗ್ಲಾಗೆ ಅಮೆರಿಕ ಕೂಡ ಒತ್ತಡ ಹಾಕಿತ್ತು. ಇನ್ನು ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಟ್ರಂಪ್ ಸಂಪುಟದಲ್ಲಿ ಭಾರತೀಯರ ಪಾರುಪತ್ಯ ಇದೆ, ಅಲ್ಲೂ ಬಾಂಗ್ಲಾಗೆ ಬೆಂಬಲ ಸಿಗೋದಿಲ್ಲ ಅನ್ನೋದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಹೀಗಾಗಿ ಬೇರೆ ದಾರಿ ಕಾಣದ ಯೂನಸ್ ಕೊನೆಗೂ ಚುನಾವಣೆ ನಡೆಸೋದಕ್ಕೆ ಒಪ್ಪಿಕೊಂಡಿದ್ದಾನೆ. ಮತ್ತೊಂದು ಕಡೆಯಲ್ಲಿ ಬಾಂಗ್ಲಾದಲ್ಲಿರುವ ರಾಜಕೀಯ ಪಕ್ಷಗಳು ಕೂಡ ಆದಷ್ಟು ಬೇಗ ಚುನಾವಣೆ ಮಾಡಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾವೆ. ಅದೇನಿರಲಿ, ಭಾರತವನ್ನ ಎದುರು ಹಾಕಿಕೊಂಡು ಏನೇನು ಮಾಡೋದಕ್ಕಾಗೋದಿಲ್ಲ ಅನ್ನೋದು ಈಗ ಬಾಂಗ್ಲಾಗೆ ಗೊತ್ತಾಗಿದೆ. ಇನ್ನು ನಮ್ಮ ದೇಶದ ಪ್ರಧಾನಿ ಮೋದಿ ಮಾಡಿದ ಅದೊಂದು ಪೋಸ್ಟ್ ಬಾಂಗ್ಲಾದಲ್ಲಿ ಈಗ ಕಿಡಿ ಹೊತ್ತಿಸಿ ಬಿಟ್ಟಿದೆ. ಅಂದಹಾಗೆ ಪ್ರಧಾನಿ ಮೋದಿ ವಿಜಯ್ ದಿವಸದ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ರು. 1971ರ ಪಾಕಿಸ್ತಾನ ವಿರುದ್ಧದ ಗೆಲುವಿಗಾಗಿ ಪ್ರತಿ ವರ್ಷ ಭಾರತ ವಿಜಯ್ ದಿವಸ್ ಅನ್ನ ಸೆಲೆಬ್ರೇಟ್ ಮಾಡುತ್ತೆ. ಈ ಬಾರಿಯೂ ಕೂಡ ಭಾರತ ವಿಜಯ್ ದಿವಸ್ ಅನ್ನ ಸೆಲೆಬ್ರೇಟ್ ಮಾಡಿದೆ. ಈ ಪೋಸ್ಟ್ ನ ವಿಚಾರಕ್ಕೆ ಹೋಗೋದಕ್ಕೆ ಮುಂಚೆ 1971ರಲ್ಲಿ ಏನಾಯಿತು ಅನ್ನೋದು ನಿಮ್ಗೆ ಗೊತ್ತಿರಬೇಕು. 1971ಕ್ಕೂ ಮುನ್ನ ಬಾಂಗ್ಲಾ ಅನ್ನುವ ದೇಶವೇ ಇರಲಿಲ್ಲ. ಅದು ಪೂರ್ವ ಪಾಕಿಸ್ತಾನವಾಗಿತ್ತು. ಪಾಕಿಸ್ತಾನವೇ ಇಲ್ಲಿ ಆಳ್ವಿಕೆ ನಡೆಸ್ತಾ ಇತ್ತು. ಒಂದು ಮೂಲೆಯಲ್ಲಿ ಸರ್ಕಾರ ಇದ್ಕೊಂಡು ಮತ್ತೊಂದು ಮೂಲೆಯಲ್ಲಿ ಬಾಂಗ್ಲಾವನ್ನ ಆಡಳಿತ ನಡೆಸೋದು ಅಷ್ಟು ಸುಲಭ ಅಂತೂ ಖಂಡಿತವಾಗಿಯೂ ಇಲ್ಲ. ಆದರೆ ಇಲ್ಲಿ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನದಲ್ಲಿರುವ ಜನರನ್ನ ಸರಿಯಾಗಿ ನಡೆಸಿಕೊಳ್ತಾ ಇರಲಿಲ್ಲ. ಈಗಿನ ಬಾಂಗ್ಲಾ ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇತ್ತು. ಈ ದೌರ್ಜನ್ಯ ಮಿತಿಮೀರಿದಾಗ ಪೂರ್ವ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದ ಜನರ ಸಹಾಯಕ್ಕೆ ಬಂದಿದ್ದು ನಮ್ಮ ಭಾರತ. ಅಂದಿನ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ದಿಟ್ಟ ನಿರ್ಧಾರ ತೆಗೆದುಕೊಂಡು ಬಾಂಗ್ಲಾದಲ್ಲಿ ಪಾಕಿಸ್ತಾನ ಸೇನೆ ಮೇಲೆ ಯುದ್ಧ ಘೋಷಣೆ ಮಾಡ್ತಾರೆ. ಭಾರತ ಎಂಟ್ರಿ ಆಗಿದ್ದೇ ತಡ ಪಾಕಿಸ್ತಾನಕ್ಕೆ ಬಾಂಗ್ಲಾದಲ್ಲಿ ಹೆಚ್ಚು ದಿನ ಇರೋದಕ್ಕೆ ಆಗ್ಲೇ ಇಲ್ಲ. ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಸೋಲಾಗುತ್ತೆ. ಇದರಿಂದ ಬಾಂಗ್ಲಾ ಅನ್ನುವ ಹೊಸ ದೇಶ ಉದಯವಾಗುತ್ತೆ. ಇದನ್ನೇ ವಿಜಯ್ ದಿವಸ್ ಅಂತ ನಾವು ಆಚರಣೆ ಮಾಡೋದು. ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಬಾಂಗ್ಲಾ ಅನ್ನುವ ದೇಶ ಇದೆ ಅಂದರೆ ಅದಕ್ಕೆ ಕಾರಣ ಭಾರತ ಅಂದು ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡದೇ ಇದ್ರೆ ಬಾಂಗ್ಲಾ ಇವತ್ತು ನರಳಾಡ್ತಾ ಇತ್ತು. ಈಗ ವಿಷಯಕ್ಕೆ ಬರೋಣ. ಈ ವಿಜಯ್ ದಿವಸ್ನ ಅಂಗವಾಗಿ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ರು. ಈ ಟ್ವೀಟ್ನಲ್ಲಿ ವೀರ ಯೋಧರ ತ್ಯಾಗವನ್ನ ಮೋದಿ ಸ್ಮರಿಸಿದ್ರು. ಮೋದಿ ಮಾಡಿದ್ದು ಇಷ್ಟೇ, ಆದರೆ ಈ ಟ್ವೀಟ್ ಅನ್ನು ನೋಡಿದ ಬಾಂಗ್ಲಾ ಜನರ ಹೊಟ್ಟೆ ಉರಿದು ಬಿಟ್ಟಿದೆ. ಅವರು ಈ ಟ್ವೀಟ್ಗೆ ಕೊಟ್ಟಿರುವ ಉತ್ತರವನ್ನ ನೋಡಿದ್ರೆ ನೀವು ಖಂಡಿತವಾಗಿಯೂ ನಗ್ತೀರಾ. ಅವತ್ತು ಗೆದ್ದಿದ್ದು ನೀವಲ್ಲ, ನಾವು ಗೆದ್ದಿದ್ದು. ನಮ್ಮ ಗೆಲುವನ್ನ ನೀವು ಸಂಭ್ರಮಾಚರಣೆ ಮಾಡೋದು ಯಾಕೆ ಅಂತ ಬಾಂಗ್ಲಾದ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಅವತ್ತು ನೀವು ನಮಗೆ ಸಹಾಯ ಮಾಡಿದ್ದು ಅಷ್ಟೇ, ಯುದ್ಧ ಮಾಡಿದ್ದು ನಾವೇ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿದ್ದೇವೆ ಅಂತ ಬಾಂಗ್ಲಾದ ಸತ್ತ ಪ್ರಜೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಬೊಬ್ಬೆ ಹಾಕ್ತಾ ಇದ್ದಾರೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋದು ಇದಕ್ಕೆ ಅನ್ಸುತ್ತೆ. ಈ ಮಾತುಗಳನ್ನ ಕೇಳಿದ್ರೆ ಖಂಡಿತವಾಗಿಯೂ ಬಾಂಗ್ಲಾದ ಅಂತ್ಯಕಾಲ ಸಮೀಪಿಸ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಾಂಗ್ಲಾದ ಈ ದುರ್ವರ್ತನೆ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.